ಬಿಗ್ ಬಾಸ್ ನೋಡ್ತೀರಾ? ಹಾ ಹೌದು ನೋಡ್ತೀನಿ. ಯಾರು ಇಷ್ಟ? ನನಗೆ ಗಿಲ್ಲಿ ಇಷ್ಟ. ಇನ್ನೊಬ್ರು ಸೂರಜ್ ಇಷ್ಟ ಆಗಿದ್ರು ಹೋಗ್ಬಿಟ್ಟಿದ್ದಾರೆ. ಇವಾಗ ಗಿಲ್ಲಿ ಇಷ್ಟ. ಯಾಕೆ ಇಷ್ಟ? ಗಿಲ್ಲಿ ಅಂದ್ರೆ ಯಾಕೆಂದ್ರೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಆಮೇಲೆ ಗೇಮ್ ಕೂಡ ತಲೆ ಉಪಯೋಗಿಸಾಕ್ತಾಳೆ ಅಂತ ಇಷ್ಟ. ಅದಕ್ಕೆ ತುಂಬಾ ಇಷ್ಟ. ಹಾ ಹೌದು ತುಂಬಾ ಇಲ್ಲ ಈಗ ಯಾರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ? ಪಕ್ಕ ಗಿಲ್ಲಿನೇ ವಿನ್ ಆಗ್ತಾರೆ. ಬಟ್ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಯವರೇ ಅವ್ರನ್ನ ಡಲ್ ಮಾಡ್ತಾ ಇದಾರೆ, ಗಿಲ್ಲಿ ವಿನ್ ಆಗಲ್ಲ ಅಂತ ಹೇಳ್ತಿದಾರಲ್ಲ. ಇಲ್ಲ ಅದೆಲ್ಲ ಫೇಕ್ ಇರ್ಬೋದು. ಬಟ್ ಆತರ ಏನಿಲ್ಲ, ಗಿಲ್ಲಿನೇ ವಿನ್ ಆಗ್ತಾನೆ. ಯಾಕೆಂದ್ರೆ ಜನಗಳ ಮೇಲೆ ಅಲ್ವಾ ನಡೀತಿರೋದು ಬಿಗ್ ಬಾಸ್ ಶೋ. ಅವ್ರು ಓಟ್ ಹಾಕ್ತಾರೆ ಅಂದ್ರೆ ಗಿಲ್ಲಿ ಯಾರು ಜಾಸ್ತಿ ಓಟ್ ಬರ್ತೋ ಅವ್ರು ವಿನ್ ಆಗ್ತಾರೆ ಅಷ್ಟೇ. ಬಟ್ ಈ ವಾರ ನಿಮಗೆ ಧ್ರುವಂತ್ ಅವರಿಗೆ ಸೀಸನ್ ಚಪ್ಪಾಳೆ ಕೊಟ್ಟಿದ್ದು ಡಿಸರ್ವ್ ಅಂತ ಅನ್ನಿಸ್ತಾ? ಡಿಸರ್ವ್ ಅಂತ ನನಗೆ ಅನ್ಸಿಲ್ಲ. ಯಾರಿಗೆ ಕೊಡ್ಬೇಕಿತ್ತು ಸೀಸನ್ ಚಪ್ಪಾಳೆ? ಸೀಸನ್ ಚಪ್ಪಾಳೆ ಈ ವೀಕ್ ನಾನು ನೋಡಿಲ್ಲ ಎಪಿಸೋಡ್. ಕಿಚ್ಚ ಅವರು 2 ಚಪ್ಪಾಳೆ ಕೊಡ್ತಾರೆ, ಒಂದು ಧ್ರುವಂತ್ ಅವ್ರಿಗೆ, ಅಶ್ವಿನಿ ಅವರಿಗೆ. ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ ಅಲ್ಲಿ ಎಂಟರ್ಟೈನ್ಮೆಂಟ್ ಗೇಮ್ ಎಲ್ಲ ಆಡಿದ್ದಾರೆ ಅಂದ್ಬಿಟ್ಟು ಕೊಡ್ತಾರೆ. ಅದನ್ನ ಧನುಷಿ ಕೊಡ್ಬೇಕಿತ್ತು. ಧನುಷ್ ಮತ್ತೆ ಗಿಲ್ಲಿ ಕೊಡ್ಬೇಕಿತ್ತು ಅಂತ ಹೇಳಿ. ಓಕೆ, ಯಾಕೆ ನಿಮಗೆ ಗಿಲ್ಲಿ ಕಾಮಿಡಿಯಲ್ಲಿ ಏನ್ ಇಷ್ಟ ಆಗುತ್ತೆ? ಆ ಸೆನ್ಸ್ ಆಫ್ ಹ್ಯೂಮರ್ ಏನ್ ಇಷ್ಟ ಆಗುತ್ತೆ? ಅಂದ್ರೆ ಅವ್ನ್ ಮಾತಾಡದೆ ಜನಗಳಿಗೆ ಇಷ್ಟ ಆಗುತ್ತೆ. ಅವ್ನು ಯಾವ ತರ ಮಾತಾಡ್ತಾನೆ ಅಂದ್ರೆ ಯಾವ್ರಿಗೂ ಅಂದ್ರೆ ಹರ್ಟ್ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಬಟ್ ಅವ್ನು ಕ್ಯಾಶುಯಲ್ ಆಗಿ ಎಲ್ರ ಜೊತೆ ಹೆಂಗಿರ್ತಾನೋ, ಮನೇಲಿ ಹೆಂಗಿರ್ತಾನೋ ಹಂಗೆ ಮಾತಾಡ್ಕೊಂಡಿರ್ತಾನೆ. ಬೇರೆಯವರೆಲ್ಲ ಹೆಂಗಿದ್ದಾರೆ ಅದು ಗೊತ್ತಿಲ್ಲ ನಮಗೆ. ಅವನು ಮಾತ್ರ ಅವ್ನು ಹೆಂಗಿದ್ದಾನೆ ಫೇಸ್ ತೋರಿಸ್ತಿದ್ದಾನೆ ಅಂತಾನೆ ಅನ್ಸುತ್ತೆ. ಅದಕ್ಕೆ ಜನಗಳಿಗೆ ಇಷ್ಟ ಆಗ್ತದೆ. ಇಲ್ಲಿ ಫಿನಾಲೆ ಬಂದ್ರು, ಯಾರು ಇನ್ನೂ ಮುಖವಾಡ ಹಾಕೊಂಡೇ ಮನೆ ಒಳಗಿದ್ದಾರೆ ಇಲ್ಲಿವರೆಗೂ ಬಂದಿದ್ದಾರೆ? ಧ್ರುವಂತ್ ಅಂತಾನೆ ಅನ್ಸುತ್ತೆ. ಯಾಕೆ ಅರ್ಥ ಅಂದ್ರೆ ಅವ್ರು ಯಾವಾಗ ಯಾವ್ರ ಜೊತೆ ಚೆನ್ನಾಗಿರ್ತಾರೆ ಅನ್ನೋದೇ ಗೊತ್ತಿರಲ್ಲ. ಒಂದೊಂದ್ಸಲ ಒಬ್ರು ಜೊತೆ ಚೆನ್ನಾಗಿರ್ತಾರೆ, ಒಂದೊಂದ್ಸಲ ಅವ್ರ ಬಗ್ಗೆನೇ ಕೆಟ್ಟದಾಗಿ ಇನ್ನೊಬ್ರ ಜೊತೆ ಮಾತಾಡ್ತಾರೆ. ಅದನ್ನ ನೋಡಿದ್ರೆ ಧ್ರುವಂತ ಇನ್ನೂ ಹಾಗೆ ಇದಾರೆ ಅಂತ ಅನ್ಸುತ್ತೆ. ಈಗ ಅಶ್ವಿನಿ ಧ್ರುವಂತ್ ಅವರ ಫ್ರೆಂಡ್ಶಿಪ್ ನೋಡಿದಾಗ ಅಶ್ವಿನಿ ಧ್ರುವಂತ್ ನಮ್ ಪ್ರಕಾರ ಅಶ್ವಿನಿ ಅವ್ರು ಬೇಕು ಅಂತ ಧ್ರುವಂತ್ ಜೊತೆ ಆಗಿದ್ದಾರೆ ಅಂತ ಅನ್ಸುತ್ತೆ. ಜಸ್ಟ್ ಟೆಂಪ್ರವರ್ಲಿ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು.